ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಇದರಲ್ಲಿ ನೀಡಿರುವ ಸರಣಿಯಲ್ಲಿರುವ ತಪ್ಪು ಸಂಖ್ಯೆಗಳು ಅಂದರೆ ಒಂದು ಸೀರೀಸ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೆ, ಒಂದು ಸರಣಿ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ ನಂಬರ್ ತಪ್ಪಾಗಿದೆ, ಯಾವುದು ಒಂದು ರಾಂಗ್ ನಂಬರ್ ಇರುತ್ತೆ ಅದನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಬನ್ನಿ ಒಂದು ಪ್ರಶ್ನೆ ನೋಡೋಣ. ಸೂಚನೆಗಳು ಈ ರೀತಿ ಇರುತ್ತೆ. ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಇರುತ್ತೆ ಕ್ವಶನ್. ಓಕೆನಾ? ಸೊ ಈಗ ನಾವೇನು ಮಾಡ್ತೀವಿ, ಫಸ್ಟು ಇಲ್ಲಿ ನಂಬರ್ನ ಅಬ್ಸರ್ವ್ ಮಾಡಬೇಕು, ನಂಬರ್ನ ನೋಡ್ಬೇಕು ನಾವು. 24, 39, 65, 91, 104. ಇಲ್ಲಿ ನಾನು 39 ನೋಡಿದ ತಕ್ಷಣ ನನಗೆ ಏನು ಫ್ಲಾಶ್ ಆಗ್ತಿದೆ, ಇದು ಮೋಸ್ಟ್ಲಿ 13ರ ಮಲ್ಟಿಪ್ಲಿಕೇಶನ್ ಆಗಿರೋದು. 13ರಿಂದ ಮಲ್ಟಿಪ್ಲೈ ಮಾಡಿದ್ರೆ 39 ಬರುತ್ತೆ. ಅಂದರೆ 13 3ಲ ಮಲ್ಟಿಪ್ಲೈ ಮಾಡಿದ್ರೆ 39 ಬರುತ್ತೆ. ಅದೇ ರೀತಿ 65 ಅಂದರೆ 13 5ಲ 65, 13 7ಲ 91, ಅದೇ ರೀತಿ 13 8ಲ 104. ಅಂದರೆ ಇವೆಲ್ಲ 13ರಿಂದ ಡಿವೈಡ್ ಆಗುವಂಥ ನಂಬರ್ಸ್ ಇವೆಲ್ಲ ಅಲ್ವಾ. ಆದರೆ ಫಸ್ಟ್ ನಂಬರ್ ಏನಿದೆ 24 ಇದೆ. ಆ್ಯಕ್ಚುಲಿ ನಮ್ಗೆ ಎಷ್ಟಿರಬೇಕಿತ್ತು? 13 2ಲ 26 ಬರಬೇಕಿತ್ತು, ಬಟ್ 24 ಬಂದಿದೆ. ಅಂದರೆ ಇದೇ ನಮ್ಮ ಒಂದು ತಪ್ಪಾದ ಸಂಖ್ಯೆ ಅಂತ ಏನು ಹೇಳ್ತೀವಿ ಅದು ಇದೇ ಆಗಿದೆ. ಹಾಗಾಗಿ ಆಪ್ಷನ್ 2 24 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಓಕೆ, ಈ ಪ್ರಶ್ನೆ ಸಾಲ್ವ್ ಮಾಡೋಕೆ ಮುಂಚೆ ನಿಮ್ಗೆ ಇನ್ನೊಂದು ಸಲಹೆ ಕೊಡ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕಂದ್ರೆ ಅದರಲ್ಲಿ ನಾವು ಸ್ಕ್ವೇರ್ಸ್ ಅಂತ ಏನು ಹೇಳ್ತೀವಿ, ವರ್ಗಗಳು ಅಂತ ಏನು ಹೇಳ್ತೀವಿ, ಸಂಖ್ಯಾ ವರ್ಗಗಳು ಅಂತ ಹೇಳ್ತೀವಿ, ಘನಗಳು ಅಂತ ಹೇಳ್ತೀವಿ, ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್ ಅಂತ ಹೇಳ್ತೀವಿ, ಸ್ಕ್ವೇರ್ ರೂಟ್ಸ್ ಅಂತ ಹೇಳ್ತೀವಿ. ದಯವಿಟ್ಟು ಇವನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗೆ ಜೊತೆಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ, ಇವನ್ನು ಕೂಡ ತಿಳ್ಕೊಂಡಿರಬೇಕು. ಈ 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್. ನಿಮಗೆ ಬಹಳಷ್ಟು ಪ್ರಶ್ನೆಗಳಲ್ಲಿ ನಿಮಗೆ ಇದು ಸಹಾಯ ಆಗುತ್ತೆ. ಹಾಗಾಗಿ ನೀವು ಈ ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಇವನ್ನೆಲ್ಲ ತಿಳ್ಕೊಂಡಿದ್ರೆ ಬಹಳ ಸಹಾಯ ಆಗುತ್ತೆ. ಓಕೆನಾ? ಈಗ ನೋಡಿ, ಈ ಪ್ರಶ್ನೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಪ್ರೈಮ್ ನಂಬರ್ಸ್. ಆ್ಯಕ್ಚುಲಿ 103 ಪ್ರೈಮ್ ನಂಬರ್, 107 ಪ್ರೈಮ್ ನಂಬರ್, 109 ಪ್ರೈಮ್ ನಂಬರ್, 113 113 ಕೂಡ ಪ್ರೈಮ್ ನಂಬರ್ ಆಗಿದೆ. ಆದರೆ 104 ಪ್ರೈಮ್ ನಂಬರ್ ಆಗಲ್ಲ. ಇದು ಪ್ರೈಮ್ ನಂಬರ್ ಆಗೋದಿಲ್ಲ. ಪ್ರೈಮ್ ನಂಬರ್ ಅಂದರೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅದು ಕೇವಲ 1ರಿಂದ ಮತ್ತೆ ಇನ್ನೊಂದು ನಂಬರಿಂದ ಮಾತ್ರ ಡಿವೈಡ್ ಆಗಬೇಕು. ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ನಂಬರಿಂದ ಡಿವೈಡ್ ಆಗಂಗಿಲ್ಲ. ಗೊತ್ತಾಯ್ತಾ? ಅಂದರೆ 2ರಿಂದ ಡಿವೈಡ್ ಆಗುತ್ತೆ, 1ರಿಂದ. ಅಂದರೆ 2 1ಲ 2 ಅಷ್ಟೇ, ಬೇರೆ ಇನ್ಯಾವುದು ಡಿವೈಡ್ ಆಗಲ್ಲ. ಅದೇ 4 2 2ಲ 4 ಆಗುತ್ತೆ, 4 1ಲ 4 ಆಗುತ್ತೆ. ಇದು ಪ್ರೈಮ್ ನಂಬರ್ ಆಗಲ್ಲ. ಹಾಗಾಗಿ ಇಲ್ಲಿ 104 ಪ್ರೈಮ್ ನಂಬರ್ ಆಗೋದಿಲ್ಲ. ಸೊ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 104. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20, 30, 42, 54, 72. ಇಲ್ಲಿ 30 ನೋಡಿದ ತಕ್ಷಣ ನನಗೇನು ಫ್ಲಾಶ್ ಆಗ್ತಿದೆ, ಇದು ಮೋಸ್ಟ್ಲಿ 3ರಿಂದ ಡಿವೈಡ್ ಆಗುವಂಥ ನಂಬರ್ಗಳು ಅಂತ ಅನಿಸ್ತದೆ. 3 10ಲ 30, ಇದು 42 ಹೋಗ್ಬೇಕಂದ್ರೆ 3 1ಲ 3, 3 4ಲ 12. ಓಕೆನಾ? ಇಲ್ಲೂ 3 1ಲ 3, 3 8ಲ 54. ಅದೇ ರೀತಿ 3 2ಲ 6, 3 4ಲ 14. ಓಕೆನಾ? ಅಂದರೆ ಇವೆಲ್ಲ ನಂಬರ್ಸು 3ರಿಂದ ಡಿವೈಡ್ ಆಗುತ್ತೆ, ಆದರೆ ಇದೊಂದು ಮಾತ್ರ 3ರಿಂದ ಡಿವೈಡ್ ಆಗಲ್ಲ. ಹಾಗಾಗಿ ಇದೇ ನಮಗೆ ಸರಿಯಾದ ಉತ್ತರ. ಸೊ 20 ಸರಿಯಾದ ಉತ್ತರ. ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಿ ಹೇಗಪ್ಪ ನಮಗೆ ಗೊತ್ತಾಗುತ್ತೆ ಯಾವ ನಂಬರ್ 3ರಿಂದ ಡಿವೈಡ್ ಆಗುತ್ತೆ ಅಂದರೆ, ನೋಡಿ, ಫಾರ್ ಎಕ್ಸಾಂಪಲ್ 30 ಅಂತ ಇದೆ ಅಲ್ವಾ, ಇದರಲ್ಲಿ 3 ಮತ್ತು 0 ಇದೆ. 3 ಮತ್ತು 0ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರು 3 ಬಂತು. ಇದು 3 ಟೇಬಲಲ್ಲಿ ಬರುತ್ತಲ್ವಾ, 3ರ ಟೇಬಲಲ್ಲಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನಂಬರ್ ನೋಡಿ, 42 ಅಂದರೆ 4 ಪ್ಲಸ್ 2 ಎಷ್ಟು ಬರುತ್ತೆ? 6. 54 ಅಂದರೆ 5 ಪ್ಲಸ್ 4 ಅಂದರೆ ಎಷ್ಟಾಯಿತು? 9. 72 ಅಂದರೆ 7 ಪ್ಲಸ್ 2 ಎಷ್ಟಾಯಿತು? 9. ಅವನ್ನ ಆ್ಯಡ್ ಮಾಡಿದ್ರೆ ಡಿಜಿಟ್ಸ್ನ ನಮಗೆ 3ರ ಟೇಬಲ್ ಬರಬೇಕು. ಆದರೆ 20 ಅಂದರೆ 2 ಪ್ಲಸ್ 0 ಆ್ಯಡ್ ಮಾಡಿದ್ರೆ 2 ಬಂತು. ಇದು ಬರಲ್ಲ 3 ಟೇಬಲಲ್ಲಿ. ಹಾಗಾಗಿ ನಮಗೆ 20 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 4 5 12 33 60. ಅಂದರೆ ಇಲ್ಲೇನೋ ಒಂದು ಮಲ್ಟಿಪ್ಲಿಕೇಶನ್ ಆಗಿದೆ. 4 ಇದ್ದಿದ್ದು 5 ಹೇಗಪ್ಪ ಆಯ್ತು ಅಂದರೆ 4 ಪ್ಲಸ್ 1 5 ಅಷ್ಟೇ. 5 ಇದ್ದು 12, 5 ಪ್ಲಸ್ 2 ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ 4 1ಲ 4 ಪ್ಲಸ್ 1 ಮಾಡಿದ್ರೆ 5 ಆಯಿತು. ಅದೇ ರೀತಿ
5 2 10 ಪ್ಲಸ್ 2 12. ಅದೇ ರೀತಿ 12 3 36 ಪ್ಲಸ್ 3 39. ಅದೇ ರೀತಿ 39 ಇಂಟು 4 ಪ್ಲಸ್ 4 ಮಾಡಿದ್ರೆ 160. ಸೊ ನಮಗೆ ಈ ಲಾಜಿಕ್ ಪ್ರಕಾರ ನೋಡಿದ್ರೆ 5 12 39 160. ಆದರೆ ಇಲ್ಲಿ 39 ಬದಲು 33 ಇದೆ, ಇಲ್ಲಿ 39 ಬರಬೇಕಿತ್ತು. ಸೊ ನಮ್ಗೆ ಸರಿಯಾದ ಉತ್ತರ ಆಪ್ಷನ್ 3 33. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 5 11. 5 11 ಅಂದ್ರೆ ಏನಾಗಿದೆ ಮತ್ತೆ ಇಲ್ಲಿ? 5 ಅಂದ್ರೆ ಏನು? 5 ಅಂದ್ರೆ 1 ಪ್ಲಸ್ 4 ಅಂದರೆ 2 ಸ್ಕ್ವೇರ್. ಅದೇ ರೀತಿ 11 ಅಂದರೆ 2 ಪ್ಲಸ್ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, 2 ಪ್ಲಸ್ 9 11. ಅದೇ ರೀತಿ ನೆಕ್ಸ್ಟ್ ಏನಾಗಬೇಕು ನಮಗೆ? ಇದೇ ಲಾಜಿಕ್ ಫಾಲೋ ಮಾಡೋಣ. 3 ಪ್ಲಸ್ 4 ಸ್ಕ್ವೇರ್, 16 ಪ್ಲಸ್ 3 19. ಕರೆಕ್ಟ್. ನೆಕ್ಸ್ಟ್ ಏನು ಮಾಡೋಣ? 4 ಪ್ಲಸ್ 5 ಸ್ಕ್ವೇರ್, 25 ಪ್ಲಸ್ 4 29. ಅದೇ ರೀತಿ 5 ಪ್ಲಸ್ 6 ಸ್ಕ್ವೇರ್, 36 5 41. ಸೊ ನೀವು ಈ ಸರಣಿನ ನೋಡಿದ್ರೆ 5 11 19 29 41. 5 11 19 21 ಬದಲು 30 ಇದೆ. ಇಲ್ಲಿ 29 ಇರಬೇಕಿತ್ತು, 29 ಇರಬೇಕಿತ್ತು, ಆದರೆ 30 ಇದೆ. 41 ಕರೆಕ್ಟ್ ಆಗಿದೆ. ಸೊ ನಮಗೆ ಸರಿಯಾದ ಉತ್ತರ 30. ಓಕೆ, ಬನ್ನಿ ನೆಕ್ಸ್ಟ್ ನೋಡಿ. 3 7 13 19 20. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಮತ್ತೆ ಇದು ಪ್ರೈಮ್ ನಂಬರ್ಸ್, ಇವು ಅವಿಭಾಜ್ಯ ಸಂಖ್ಯೆಗಳು. ಸೊ ಬರ್ಕೊಳ್ಳೋಣ ಬನ್ನಿ ಒಂದು ಕಡೆ ಪ್ರೈಮ್ ನಂಬರ್ಸ್ನ. ಮತ್ತೆ ಯಾವುದು ಪ್ರೈಮ್ ನಂಬರ್ಸ್? ಫಸ್ಟು 2, ಆಮೇಲೆ 3, ಆಮೇಲೆ 5, ಆಮೇಲೆ 7 11 13 17 19 23 29 31 37. ಓಕೆನಾ? ಇಲ್ಲಿವರೆಗೂ ಬರ್ಕೋಣ, ಯಾಕಂದ್ರೆ ನಮ್ಗೆ ಇಲ್ಲಿ 31 ಮಾತ್ರ ಇದೆ, ಅಷ್ಟೇ ಬರ್ಕೋಣ ಸದ್ಯಕ್ಕೆ. ಓಕೆನಾ? ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಯಾವ್ದಿದೆ? 3 ಇದೆ, ಆಮೇಲೆ 7 ಅಂದ್ರೆ ಒಂದು ನಂಬರ್ ಬಿಟ್ಟು ಮತ್ತೆ ಇನ್ನೊಂದು ನಂಬರ್ಗೆ ಹೋಗಿದ್ವಿ. ಫಸ್ಟ್ ಪ್ರೈಮ್ ನಂಬರ್ಸ್ ಬರ್ಕೊಂಡ್ವಿ ನಾವೆಲ್ಲ ಅಲ್ವಾ? ಪ್ರೈಮ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. 3 5 ಬಿಟ್ವಿ 7ಕ್ಕೆ ಬಂದ್ವಿ, 7 ಆದ್ಮೇಲೆ 11 ಬಿಟ್ವಿ 13ಕ್ಕೆ ಬಂದ್ವಿ. ಅದೇ ರೀತಿ 13 ಆದ್ಮೇಲೆ 17 ಬಿಟ್ವಿ 19ಕ್ಕೆ ಬಂದ್ವಿ. 19 ಆದ್ಮೇಲೆ 23 ಬಿಟ್ವಿ 29ಕ್ಕೆ ಬಂದ್ವಿ. ಅದೇ ರೀತಿ 29 ಆದ್ಮೇಲೆ 31 ಬಿಟ್ಟು 37 ಬರಬೇಕಿತ್ತು ಆಕ್ಚುಲಿ, ಬಟ್ ಇಲ್ಲಿರೋದೆಷ್ಟು? 31 ಇದೆ. ಇಲ್ಲಿ ಇರಬೇಕಿದ್ದು 37. ಸೊ ನಮಗೆ ಸರಿಯಾದ ಉತ್ತರ ಆಪ್ಷನ್ 4 31. ಓಕೆನಾ? ನೆಕ್ಸ್ಟ್ ಬನ್ನಿ ನೋಡೋಣ. 5 7 12 17 18. ಇಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. 5 ಪ್ಲಸ್ 2 ಆ್ಯಡ್ ಮಾಡಿದ್ರೆ 7, 7 ಪ್ಲಸ್ 4 ಆ್ಯಡ್ ಮಾಡಿದ್ರೆ 11, 11 ಪ್ಲಸ್ 6 ಆ್ಯಡ್ ಮಾಡಿದ್ರೆ 17, 17 ಪ್ಲಸ್ 8 ಆ್ಯಡ್ ಮಾಡಿದ್ರೆ 25, 25 ಪ್ಲಸ್ 10 ಆ್ಯಡ್ ಮಾಡಿದ್ರೆ 35. ನಿಮಗೆ ಒಂದು ಸಂದೇಹ ಬರ್ಬೋದು, ಸರ್ ಹೆಂಗೆ ಸರ್ ಇದನ್ನೇ ಆ್ಯಡ್ ಮಾಡ್ತಿದ್ರೆ ಹೆಂಗೆ ಗೊತ್ತು ನಿಮಗೆ ಅಂತ? ಇಲ್ಲ, ನನಗೆ ಗೊತ್ತು ಅಂತ ಏನಲ್ಲ, ಇದು ನಾನು ಟ್ರೈ ಮಾಡಿ ನೋಡ್ತಾ ಇರೋದಷ್ಟೇ. ಈ ರೀತಿ ಆಗಬಹುದಾ ಅಂತ ಅಷ್ಟೇ. ಓಕೆನಾ? ಇದೇ ರೀತಿ ಆಗ್ಬೇಕಂತ ಏನಿಲ್ಲ, ಈ ರೀತಿ ಆಗ್ತಾ ಇದೆಯಾ ಏನಾದರೂ ಅಂತ ನಾವು ಚೆಕ್ ಮಾಡ್ಬೇಕಷ್ಟೇ. ಫಸ್ಟ್ ನೋಡಿದ್ರೆ 5 ಪ್ಲಸ್ 2 7 ಆಯಿತು. ಇಲ್ಲಿ 2 ಆ್ಯಡ್ ಮಾಡಿದ್ಮೇಲೆ ಮೋಸ್ಟ್ಲಿ ಇಲ್ಲಿ 4 ಆ್ಯಡ್ ಮಾಡಿರ್ತಾರೆ, ಇಲ್ಲಿ 6 ಆ್ಯಡ್ ಮಾಡಿರಬಹುದು ಅಂತ ಚೆಕ್ ಮಾಡ್ತಾ ಇರೋದು ನಾನು. ಸೊ ಎಲ್ಲ ನಂಬರ್ಸ್ ನೋಡ್ಕೋಬೇಕು, ಬೇರೆ ಎಲ್ಲ ಕರೆಕ್ಟ್ ಆಗಿದೆ, ಯಾವುದೋ ಒಂದು ತಪ್ಪಾಗಿದೆ ಅಂದ್ರೆ ಗೊತ್ತಾಗುತ್ತೆ ನಮಗೆಲ್ಲ. ನೋಡಿ ಲಾಸ್ಟ್ ನಂಬರ್ 35 ಕರೆಕ್ಟಾ ಅಲ್ವಾ? ಸೊ 35ರಲ್ಲಿ 25 ಕಳೆದ್ರೆ 10 ಅಲ್ವಾ? ಅದೇ ರೀತಿ 25ರಲ್ಲಿ 7 ಕಳೆದ್ರೆ 8, ಅಂದ್ರೆ ಇದು 10 8 ನೋಡಿ ಆರ್ಡರ್ ಆಗ್ತಿದೆ. ಸೊ ಇಲ್ಲಿ 6 ಡಿಫ್ರೆನ್ಸ್ ಆಗಬೇಕು, ಇಲ್ಲಿ 4 ಇಲ್ಲಿ 2. ಈ ರೀತಿ ನಾನು ಅರ್ಥ ಮಾಡ್ಕೊಂಡೆ ಅಷ್ಟೇ. ಓಕೆನಾ? ಸೊ ನಮಗೆ ಇಲ್ಲಿ 5 ಆದ್ಮೇಲೆ 7 ಕರೆಕ್ಟ್ ಆಗಿದೆ, 17 ಕರೆಕ್ಟ್ ಆಗಿದೆ, 25 35 ಎಲ್ಲ ಕರೆಕ್ಟ್ ಆಗಿದೆ. ಆದ್ರೆ ಇಲ್ಲಿ 12 ಇಲ್ಲ, 12 ಇಲ್ಲ, ನಮ್ಗೆ 11 ಆಗ್ಬೇಕು, 11 ಆಗ್ಬೇಕು ಇಲ್ಲಿ ನಮ್ಗೆ, ಬಟ್ ಇರೋದು 12. ಸೊ ನಮ್ಗೆ ಯಾವುದು ರಾಂಗ್ ನಂಬರ್ ಆಗುತ್ತೆ? 12 ಅಲ್ವಾ? 12 ರಾಂಗ್ ನಂಬರ್. ಸೊ ಇದೇ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಆಗಿದೆ. ಆಕ್ಚುಲಿ ಇಲ್ಲಿ ಸಿಂಪಲ್ ಮಲ್ಟಿಪ್ಲಿಕೇಶನ್ಸ್ ಆಗಿದೆ. ಏನ್ ಮಲ್ಟಿಪ್ಲಿಕೇಶನ್ಸ್ ಆಗಿದೆ? 2 3 6 ಅಂದ್ರೆ 2 3 6. ನೆಕ್ಸ್ಟ್ 3 4 12 ಅಲ್ವಾ? ನೆಕ್ಸ್ಟ್ 4 5 20, ಮತ್ತೆ 5 6 30. ಅದೇ ರೀತಿ 6 7
42. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಸಿಂಪಲ್ ಮಲ್ಟಿಪ್ಲಿಕೇಶನ್ ಇದೆ, 2 3 6 ಈ ರೀತಿ ಆಗಿದೆ. ಸೊ 2 3 6 ಇದು ಬಂತು ಕರೆಕ್ಟಾಗಿ, 12 ಕರೆಕ್ಟಾಗಿ ಬಂತು, 20 ಕರೆಕ್ಟಾಗಿದೆ, 30 ಕರೆಕ್ಟಾಗಿದೆ. ಆದರೆ ಲಾಸ್ಟ್ ನಂಬರ್ ನಮಗೆ 42 ಆಗಬೇಕಿತ್ತು, ಬಟ್ 40 ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1 40. ಓಕೆನಾ? ಬನ್ನಿ ನಮ್ಮ ಪ್ರಶ್ನೆ ನೋಡೋಣ. ಇವಾಗ ಇಲ್ಲೇನಾಗಿದೆ, ಇದು ಕಟ್ಟ ಕಡೆಯ ಪ್ರಶ್ನೆ ನಮ್ಗೆ. ಇವಾಗ ಇಲ್ಲ ಅಬ್ಸರ್ವ್ ಮಾಡಿದ್ರೆ ನೀವು 1 1 ಜೊತೆಗೆ ಒಂದು ಜೋಡಿ ಅಂತ ಅನ್ಕೋಣ ನೋಡೋಣ. 4 8 9 27 36 64 ಅಂತ ಅನ್ಕೊಂಡು ಇಲ್ಲಿ ಅಬ್ಸರ್ವ್ ಮಾಡಿ ನೀವು. 4 8 ಅಂದ್ರೆ ಇದು ಆಕ್ಚುಲಿ 2 ಸ್ಕ್ವೇರ್, 8 ಅಂದ್ರೆ 2 ಕ್ಯೂಬ್, ಅದೇ ರೀತಿ 9 ಅಂದ್ರೆ 3 ಸ್ಕ್ವೇರ್, 3 ಕ್ಯೂಬ್. ನಾನು ಹೇಳಿಲ್ವ ಅವಾಗಲೇ, ಕ್ಯೂಬ್ಸ್ ಮತ್ತೆ ಸ್ಕ್ವೇರ್ಸ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಆಗುತ್ತೆ ನಿಮಗೆ ಅಂತ. ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಇವಾಗ. ಸೊ ಹಾಗಾಗಿ ಫಸ್ಟ್ ಏನಿದು 1 ಸ್ಕ್ವೇರ್ ಅಂದ್ರು ಒಂದೇ, 1 ಕ್ಯೂಬ್ ಅಂದ್ರು ಒಂದೇ. ಅದೇ ರೀತಿ 2 ಸ್ಕ್ವೇರ್ ಅಂದ್ರು 4, 2 ಕ್ಯೂಬ್ ಅಂದ್ರೆ 8. ಅದೇ ರೀತಿ 3 ಸ್ಕ್ವೇರ್ ಅಂದ್ರೆ 9, 3 ಕ್ಯೂಬ್ ಅಂದ್ರೆ 27. ಸೊ 4 ಸ್ಕ್ವೇರ್ ಅಂದ್ರೆ 16, 4 ಕ್ಯೂಬ್ ಅಂದ್ರೆ 64. ಸೊ ಅಲ್ಲಿಗೆ ಎಲ್ಲ ನಂಬರ್ಸು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ನಮಗೆ 16 ಬರಬೇಕಿತ್ತು, ಬಟ್ ಇಲ್ಲಿ 36 ಇದೆ. ಇಲ್ಲಿ ಆಕ್ಚುಲಿ 16 ಬರ್ತಿದ್ರೆ ಸರಿ ಆಗ್ತಿತ್ತು, 16 ಇಲ್ಲ 36. ಸೊ ಇದೇ ತಪ್ಪು ಸಂಖ್ಯೆ. ಅಂದ್ರೆ ನಮ್ಮ ಸರಿಯಾದ ಉತ್ತರ ಆಪ್ಷನ್ 2 36. ಓಕೆನಾ? ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.